ಅರಣ್ಯಪಾವತಿ ಜ್ಞಾನದಾಯಿನಿ ಶ್ರೀವೇಶಿ ಶ್ರೀನಿವಾಸೇಶ್ವರೇಣ ಆಚಾರ್ಯ ಪೌರೋಸ್ಮಾಕಂ ಆಚಾರ್ಯಾನ್ ಪ್ರಭಾವತಿ ದೇವೋ ನಾರಾಯಣ ಶ್ರೀಶೋ ದೇವೀ ಮಂಗಲಂ ಸರ್ವಪೂಜ್ಯರಾದಂಥ ಶ್ರೀಪಾದಂಗಳವರ ಪ್ರಣಾಮವನ್ನು ಸಲ್ಲಿಸಿ ಶ್ರೀನಿವಾಸ ಕಲ್ಯಾಣ ಚಿಂತನೆಯನ್ನು ಅತ್ಯಂತ ಸಂಕ್ಷಿಪ್ತವಾಗಿ ಕೆಲವು ಭಾಗಕ್ಕೆ ಸಂಬಂಧಪಟ್ಟಂತೆ ಯಥಾಮತಿ ಮಾಡ್ತಾ ಇದ್ದೇವೆ. ಶ್ರೀನಿವಾಸ ಕಲ್ಯಾಣವನ್ನು ಜನಕರಾಜ ಕೇಳಿದಾಗ ಆತನಿಗೆ 80,000 ವರ್ಷ ಪೂರೈಸಿತ್ತು. 80,000 ವರ್ಷ ಪೂರೈಸಿತ್ತು. ದಶರಥನಿಗೆ 60,000 ವರ್ಷ ಪೂರೈಸಿತ್ತು. ಇಲ್ಲಿ ನಮ್ಮ ಸುಯೋಗ ಜನಕರಾಜನಿಗೆ 82,000 ವರ್ಷ ಪೂರೈಸಿದರೆ ಶ್ರೀಪಾದಗಳವರಿಗೆ 82 ವರ್ಷ ಪೂರೈಸಿದೆ. ಈ ತನ್ನ ಶುಭ ಸಂದರ್ಭದಲ್ಲಿ ನಾನು ಮಾತನ್ನು ಹೇಳೋದು ಬಹಳಷ್ಟು ಸಂಭ್ರಮದಲ್ಲಿದೆ. ಶ್ರೀನಿವಾಸ ಕಲ್ಯಾಣ ಯಾತಕ್ಕೆ ಕೇಳಿದರೆ ಅನೇಕ ಸಮಸ್ಯೆ ನನಗಿದೆ, ಅದರ ಪರಿಹಾರ ಆಗಬೇಕು ಅಂತ ಜನಕರಾಜನಿಗೆ ಅನೇಕ ಸಮಸ್ಯೆಗಳು. ಮಕ್ಕಳಿಗೆ ಮದುವೆ ಆಗಬೇಕು, ಛತ್ರಗಳ ನಿಗ್ರಹ ಆಗಬೇಕು, ಅದರಲ್ಲೂ ಗಂಡು ಮಕ್ಕಳು ಮದುವೆ, ಹೆಣ್ಮಕ್ಕಳು ಎಲ್ಲ ಸಮಸ್ಯೆಗೂ ಒಂದೇ ಒಂದು ಉತ್ತರ ಅಂತ ಶ್ರೀನಿವಾಸ ಕಲ್ಯಾಣ. ಎಷ್ಟು ಅಪೂರ್ವವಾದ ಮಾತು ಅಂದರೆ ಭಗವಂತನ ಹಿರಿಮೆಯನ್ನು ಅರ್ಥ ಮಾಡಿಕೊಂಡ್ರೆ ಎಲ್ಲ ವಿಧವಾದ ಕಲ್ಯಾಣ. ಬಿಂಬದ ಹಿರಿಮೆ ಪ್ರತಿಬಿಂಬಕ್ಕೆ ಬರುತ್ತೆ. ಬಿಂಬದ ಹಿರಿಮೆ ನಾವು ತಿಳ್ಕೊಳ್ತಾ ಹೋದಂತೆ ಪ್ರತಿಬಿಂಬಕ್ಕೆ ವಿಜಯ ಸಾಧಿಸಬಾರದು. ಆ ದೃಷ್ಟಿಯಲ್ಲಿ ಶ್ರೀನಿವಾಸ ಕಲ್ಯಾಣ ಅದನ್ನು ಹೇಳಿದವರು ಯಾರು? ಶತಾನಂದ ಮುನಿಗಳು. ಶತಾನಂದ ಮುನಿಗಳು ಹೇಳಿದ್ದು ಜನಕರಾಜ ಕೇಳಿ ಪುಣ್ಯಜನಕವಾದ ಕಥೆ. ಜನಕರಾಜನ ಕಥೆ ಪುಣ್ಯಜನಕವಾದ ಕಥೆ ಹೇಳಿದ್ದು ಶತಾನಂದ ಮುನಿಗಳು. ಶ್ರೀನಿವಾಸ ಕಲ್ಯಾಣ ಶತಾನಂದ ಮುನಿಗಳು ಹೇಳಿದರು. ನಿಜವಾದ ಶತಾನಂದರು ಅಂದರೆ ಆನಂದ ತೀರ್ಥ ಪರಾನಂದವರ ಬ್ರಹ್ಮದೇವರ ಶತಾನಂದರು, ಶ್ರೀಮದ್ ಆಚಾರ್ಯ ಶತಾನಂದ. ಇವತ್ತು ನಮಗೆ ನಿಜವಾದ ಶ್ರೀನಿವಾಸ ಕಲ್ಯಾಣ ಸಿಗೋದು ಅಂದರೆ ಆನಂದ ತೀರ್ಥರ ಭಾಗವತ ತಾತ್ಪರ್ಯ ನಿರ್ಣಯ, ಮಹಾಭಾರತ ತಾತ್ಪರ್ಯ ನಿರ್ಣಯ ಅದರ ಹಿನ್ನೆಲೆಯಲ್ಲಿ ನೋಡಿದಾಗ ಮಾತ್ರ ಹುಟ್ಟಿದ್ದ ಹೋಗಿ ಅದು ಚತುರ್ಯುಗ ಪರ್ವತ ಅಂತ ಹೇಳ್ತಾರೆ. ವೃಷಭಾದ್ರಿ, ಅನಂತರ ಅಂಜನಾದ್ರಿ, ಆಮೇಲೆ ಶೇಷಾದ್ರಿ, ವೆಂಕಟಾದ್ರಿ ಅಂತ ಹೇಳಿ 4 ಹೆಸರುಗಳು 4 ಯುಗದಲ್ಲಿ ಬಂತು. 4 ಯುಗದಲ್ಲಿ ಪರ್ವತ ಇರೋದು ದೊಡ್ಡದಲ್ಲ, 4 ಯುಗದಲ್ಲಿ ಹೆಸರು ಮಾಡಿದ ಪರ್ವತವಾಯಿತು. ಅದು ಭಾರಿ ವಿಶೇಷ. ಎಲ್ಲ ಯುಗದಲ್ಲೂ ಹೆಸರು ಮಾಡಿ ಅದರಲ್ಲಿ ವಿಶ್ವಾಸರಣ ಕಥೆ ಹೇಳ್ತಾರೆ. ಕಥೆ ಹೇಳೋದು ಕೊಟ್ಟಿಲ್ಲ. ಅದು ಪ್ರತಿನಿತ್ಯದಲ್ಲೂ ಭಾರಿ ಲೋಕ ಕಂಟಕ. ಮತ್ತೊಂದು ಕಡೆಗೆ ಭಾರಿ ಭಗವದ್ಭಕ್ತ. ನರಸಿಂಹ ಸಾಲಿಗ್ರಾಮವನ್ನು ಅದೋ ಮುಖವಾದಂಥ ನರಸಿಂಹ ಸಾಲಿಗ್ರಾಮವನ್ನು ಭಕ್ತಿಯಿಂದ ಪೂಜೆ ಮಾಡ್ತಾರೆ. ಅವನ ಪೂಜೆಯ ಅತ್ಯಂತ ಉತ್ಕಟವಾದ ಅಂಶ ಯಾವುದು ಅಂದರೆ ಕೊನೆಗೆ ದೇವರಿಗೆ ತನ್ನ ತಲೆಯನ್ನೇ ಪುಷ್ಪವನ್ನು ಅರ್ಪಣೆ ಮಾಡ್ತಾರೆ. ಓಂ ನಮೋ ನಾರಾಯಣಾಯ ಪುಷ್ಪಂ ಸಮರ್ಪಯಾಮಿ ಎಂದು ಸ್ವತಃ ಪುಷ್ಪಮೇವ ತನ್ನ ತಲೆಯನ್ನೇ ಕಲಿಸಿರ್ತದೆ. ಆ ರೀತಿ ಪ್ರತಿನಿತ್ಯ 5,000 ವರ್ಷ ಮಾಡಿದ್ದಾರೆ. ನಮಗೆ 8 ತಲೆ ಎತ್ತು ಹಾಗಿದ್ದರೆ 8 ತಲೆ ಎತ್ತು ಅವರಿಗೆ 5,000 ವರ್ಷ ಪ್ರತಿನಿತ್ಯ ಮಾಡಬೇಕಾದ್ರೆ ತಿಳ್ಕೊಂಡು ಹೇಳ್ತಾರೆ. ಒಂದೇ ತಲೆ ದಕ್ಷಿಣ ಪುನರಾಗತ ದೇವರು ಅರ್ಪಣೆ ಮಾಡ್ತಾರೆ, ವಾಪಸ್ ಬಿಡ್ತೇನೆ ಅಷ್ಟೇ. ಅಕ್ಷಯಂ ಕರ್ಮ ಎಸ್ಪಿನ್ ಪರೇ ಒಳ್ಳೆಯ ತತ್ವ. ದೇವರಿಗೆ ಅರ್ಪಣೆ ಮಾಡ್ತಿದ್ದ ತಕ್ಷಣ ತಲೆ ವಾಪಸ್ ಕೊಡ್ತೀವಿ. ನಂಬಬೇಕಾದ್ರೆ ಬಾಲ್ ಹೊಡಿತಾರೆ. 1000 ಸತ್ತು ಹೊಡೆದ 1000 ಬಾಲ್ ಬೇಕಿಲ್ಲ, ಒಂದೇ ಬಾಲ್ ಬರ್ತಾ ಇತ್ತು. ನನಗೆ 1000 ಬಾಲ್ ಕೊಡಿಸ್ಬೇಕಾಗಿಲ್ಲ, ಒಂದೇ ಬಾಲ್ ಬಡ 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 ಎಷ್ಟೊತ್ತಿಗೆ ಬರ್ತದೆ, ಹೊಡೆದಷ್ಟು ವಾಪಸ್ ಬರ್ತೇವೆ. ಎಷ್ಟು ತತ್ವ. ದೇವರಿಗೆ ಅರ್ಪಣೆ ಮಾಡ್ತೇವೆ, ಅದು ಕಷ್ಟ ಬರ್ತದೆ ಒಂದು, ಕಷ್ಟ ಬರ್ತದೆ ಒಂದು, ಆ ಕ್ಷಣ ಪೂರ್ಣವಾಗಿ ಬರ್ತದೆ ನಮ್ಮ ಕೈಗೆ. ಆ ತತ್ವವನ್ನು ಅಲ್ಲಿ ತಿಳಿಸ್ತಾರೆ. ಮುಂದೆ ಅಂಜನಾದೇವಿ ಆಂಜನೇಯನ ಪಡೆದಂಥ ಭಗವಂತ ಶ್ರೀನಿವಾಸ ಮಾವಿ ಪುಷ್ಕರಣಿ ಬೆಟ್ಟ, ಮಾವಿ ಪುಷ್ಕರಣಿ ಅದರ ತೀರ, ಅಲ್ಲಿ ಚಿತ್ರಿಣಿ ವೃಕ್ಷ, ಕೆಳಗೆ ಹುತ್ತ, ಅದರಲ್ಲಿ ಬಂದು ಸೇರ್ತದೆ. ಎಷ್ಟು ಅಧ್ಯಾತ್ಮ ತುಂಬಿದೆ. ಭಗವಂತ ಭೂಮಿಗೆ ಹೇಗೆ ಬಂತ ಅಂತ ಕೇಳಿದರೆ ಬೆಟ್ಟ, ಅದರಲ್ಲಿ ಬೆಟ್ಟ ಅಂದರೆ ಮಹಾಭಾರತ ಬಿಡುಗಡೆ ಆಗ್ತಾ ಇದೆ. ಪರ್ವಗಳನ್ನು ಬಂದಿದ್ದು ಪರ್ವತ, ಅದು ಸಪ್ತಗಿರಿ ಅಂತ ಕರೀತಾರೆ. ಸಪ್ತಗಿರಿಯ ಬೆಟ್ಟ. ಸಪ್ತ ಸಚ್ಛಾಸ್ತ್ರಗಳು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಮಹಾಭಾರತ, ಪಂಚರಾತ್ರ, ಮೂಲರಾಮಾಯಣ. ಇದೇ ಸಪ್ತಗಿರಿಯಲ್ಲಿ ಸಪ್ತಗಿರಿ ವಾಸ ಅಂದರೆ ಈ ಬೆಟ್ಟದ ವಾಸ ಅನ್ನೋದು ಹೊರಗಿನ ಈ ಶಾಸ್ತ್ರ ಪರ್ವತದಲ್ಲಿ ಭಗವಂತ ವಾಸ ಮಾಡಿದ್ದಾನೆ ಅಂತ ಅದಕ್ಕೆ ಒಂದು ಕೂತಿದ್ದಾರೆ. ಸಪ್ತಗಿರಿಯಲ್ಲಿ ಒಂದು ಸ್ವಾಮಿ ಪುಷ್ಕರಣಿ ತೀರ. ಸ್ವಾಮಿ ಪುಷ್ಕರಣಿ ಸರಸ್ವತಿ ತೀರದಲ್ಲಿ ಶ್ರೀನಿವಾಸ ಬಂದಿದ್ದಾರೆ. ಅದಕ್ಕೆ ಶಾಸ್ತ್ರ ಯೋಗಿತ್ವ ಅಂತ. ಸರಸ್ವತಿ ಅಂದರೆ ಶಾಸ್ತ್ರಗಳ ಸಂಕೇತ. ಪಕ್ಕದಲ್ಲಿ ಶ್ರೀನಿವಾಸ ಇದೆ. ಅದು ತಿಂತ್ರಿಣಿ ವೃಕ್ಷ, ಕೆಳಗೆ ಹುತ್ತ, ಅಲ್ಲಿದೆ. ತಿಂತ್ರಿಣಿ ವೃಕ್ಷ ಅಂದರೆ ಏನು? ವಾದಿರಾಜ ಸ್ವಾಮಿ ಬರೀತಾರೆ. ಹಿಣ್ಣೀಯ ತಿಂತ್ರಿಣಿ ಶಾಖ, ಗಟ್ಟಿ ವೃಕ್ಷ ಅಂತ. ಗಟ್ಟಿ ವೃಕ್ಷ ಯಾವುದು ಅಂದರೆ ಬದ್ಧ ಸಿದ್ಧಾಂತ ಒಂದೇ, ಬಹಳ ಗಟ್ಟಿಯಾದ ವೃಕ್ಷ. ಆದ್ದರಿಂದ ಅದರಲ್ಲೇ ಭಗವಂತ ಬುಡದಲ್ಲಿ ಕೂತಿದ್ದಾನೆ. ಎಷ್ಟು ಸುಲಭವಾದ ಅರ್ಥ ಇದೆ. ತಿಂತ್ರಿಣಿ ಮರದ ಕಡೆಗೆ ಭಗವಂತ ಇದ್ದಾನೆ.
ಅಲ್ಲಿ ಹುತ್ತ ಇದೆ, ಹುತ್ತದಲ್ಲಿ ಹಾವುಗಳಿವೆ. ಹುತ್ತ ನೋಡೋದು ಭಯಂಕರ, ಅದರಲ್ಲಿ ಹಾವುಗಳಿವೆ. ಇದರೆಲ್ಲ ಹಾಗಿದೆ. ನಮ್ಮ ಶಾಸ್ತ್ರದಲ್ಲಿ ಹಾವುಗಳು ಬೇಕಾಗ್ತದೆ. ಹಾವು ಅಂದ್ರೆ ಏನು? ಆಹಿ, ಆಹಿ, ಈ ಅಂದರೆ ನಿಶ್ಚಯ, ಆಹಿ ಅಂದರೆ ಸಂಶಯ, ವಿಪರೀತ, ಎರಡು ಅಷ್ಟೇ. ಅಂತ ಹಾವುಗಳು ತುಂಬಿರಲು ಭಗವಂತ ತುಂಬಿಕೊಂಡಿದ್ದಾನೆ. ಅದೇ ತನ್ನ ಕಿನ್ನೇತಿ ವಿದ್ವತ್ಸು ಮೀಮಾಂಸಿತಂ ಪ್ರಣಯಾಮೋ ಅಸುದೇವೋ ದೇವತಾ ಮಂಡಲ ಖಂಡ ಮಂಡಲ. ಪ್ರತಿಯೊಂದು ಪ್ರಶ್ನೆಯೂ ಕೂಡ ಒಳ್ಳೆಯ ಉತ್ತರದೊಂದಿಗೆ ಸೂಕ್ತವಾದ್ದರಿಂದ ಈ ಹಾವು ಉದ್ಧಾರಕವಾದ ಹಾವು, ತಾರಕವಾದ ಹಾವು. ಭಗವಂತ ಗೊತ್ತಿದ್ದಾನೆ, ಹೊರಗೆ ಬರ್ತಾ ಇಲ್ಲ. ಏನು ಮಾಡಿ ಹೊರಗೆ ಬರ್ತಾ ಇಲ್ಲ? ಯಾವ ಹೊರಗೆ ಬಂದ ಪ್ರಶ್ನೆ. ಭಗವಂತ ಯಾವಾಗ ಹೊರಗೆ ಬಂದ? ಒಳ್ಳೆ ಸನ್ನಿವೇಶ ಬರ್ತದೆ. ಎಂಥ ವಿಚಿತ್ರ ಸನ್ನಿವೇಶ ಅಂದರೆ, ಬ್ರಹ್ಮದೇವರು ಗೋವಿಂದರೂಪದಲ್ಲಿದ್ದಾರೆ, ನಾರಾಯಣ ಹೋಗ್ತಾ ಇದ್ದಾರೆ ಎಲ್ಲರೂ ಕೂಡ. ಆಗ ಮಹಾಲಕ್ಷ್ಮಿ ಗೊಲ್ಲತಿಯಾಗಿ ಬಂದು ಬ್ರಹ್ಮದೇವರನ್ನ ಹಸುವನ್ನಾಗಿ ರುದ್ರದೇವರ ಗರ್ವನ್ನಾಗಿ ಮಾಡಿಕೊಂಡು ಎಷ್ಟು ಅರ್ಥ ಇದೆ. ಮಹಾಲಕ್ಷ್ಮಿಯಾದ ಶ್ರುತಿಗಳ ಅಭಿಮಾನಿ ಶಾಸ್ತ್ರಗಮ್ಯ ಪರಮಾತ್ಮ ಅವರೇ ಬಂದು ಬ್ರಹ್ಮದೇವರನ್ನ ಹಸು, ರುದ್ರದೇವರು ಕರು. ಅದು ತಾರತಮ್ಯ ಜ್ಞಾನ. ಯಂ ಕಾಮಯೇ ತಂತ ಉಗ್ರಂ ಕೃಣೋಮಿ. ಮಹಾಲಕ್ಷ್ಮಿ ದೇವಿ ಬೇಕಾದರೂ ಬ್ರಹ್ಮದೇವರು ಮಾಡ್ತಾರೆ, ಬ್ರಹ್ಮದೇವರು ಬೇಕಾದ್ರೆ ಹಸುವನ್ನು ಮಾಡ್ತಾರೆ. ಹೀಗೂ ಮಾಡ್ತಾರೆ, ಹಾಗೂ ಮಾಡ್ತಾರೆ. ಅದರಿಂದಾಗಿನೇ ಹಸುವನ್ನು ಮಾಡಿ ರುದ್ರದೇವರನ್ನ ಕರುವನ್ನ ಮಾಡಿ ಪೂರ್ವಕ್ಕೆ ಕಲ್ಪರು ಕೇಳೋದಾದ ಹೆಂಡತಿ ಕೊಂಡ್ಕೊಂಡು ಆ ವಿಷಯ ಬಿಡೋಣ. ಯಾವಾಗ ಭಗವಂತ ಹೊರಗೆ ಬಂದ ಅಂದರೆ, ಯಾವಾಗ ಗೋವನ್ನು ಕಡಿಲಿಕ್ಕೆ ಅಂತ ಅವನು ಕೈ ಎತ್ತಿದ ಆಗ ಭಗವಂತ ಹೊರಗೆ ಬಂದ. ಅಂದರೆ ಯಾವಾಗ ಗೋವುಗಳಿಗೆ ಅನ್ಯಾಯವಾಗ್ತದೋ ಭಗವಂತ ಹೊರಗೆ ಬರ್ತಾನೆ. ಅದೇ ಶ್ರೀನಿವಾಸನ ಯಾರು ಅಂದರೆ ನಾನು ಕೃಷ್ಣ ಅಂತ ಹೇಳ್ತಾನೆ. ನಾನು ಕೃಷ್ಣ, ಕೃಷ್ಣ ಅಂದರೆ ಗೋಪಾಲಕೃಷ್ಣ. ಇದರಿಂದ ಅರ್ಥ ಆಗ್ತದೆ, ಯಾವಾಗ ನಾವು ಗೋವುಗಳಿಗೆ ತೊಂದರೆ ಮಾಡಕ್ಕೆ ಹೋಗ್ತೇವೋ ಆಗ ಭಗವಂತ ಉಗ್ರನಾಗ್ತಾನೆ. ಯಾರು ರಕ್ಷಣೆ ಮಾಡಕ್ಕೆ ಬರ್ತಾರೋ ಅನುಗ್ರಹ ಮಾಡ್ತಾರೆ, ಹೊಡೆಯಕ್ಕೆ ಬಂದವರನ್ನು ಉಗ್ರ ಸಮಾನ ಮಾಡ್ತಾರೆ. ಗೋಪಾಲಕ ನೋಡಿದ ತಕ್ಷಣ ಎದೆಗಳು ಸತ್ತೋಗ್ಬಿಟ್ಟರು. ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಜಗದ್ಧಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಈಗ ನಮಗೆ ಅರ್ಥ ಆಗ್ತದೆ, ಗೋವನ್ನ ಸಂಹಾರ ಮಾಡಲ್ಪಟ್ಟಷ್ಟು ಭಗವಂತ ಮೇಲೆದ್ದು ಬಂದ ಅನ್ನೋ ಮಾತಿನಲ್ಲಿ ಇವತ್ತು ನಾವು ಗೋವನ್ನು ಯಾವ ಮಟ್ಟದಲ್ಲಿ ನೋಡಬೇಕು ಅಂತ ಗೊತ್ತಾಗ್ತದೆ. ಸ್ವಾಮಿಗಳ ಬಗ್ಗೆ ಹೇಳಿದೆ, 80 ವರ್ಷ ಅವರು 82,000 ಜನಕರಾಜರಿಗೆ 80 ವರ್ಷದ ರಿಪಾಸಗಳ ವೇದಿಕೆ. ದೊಡ್ಡ ಸ್ವಾಮಿಗಳಿಗೆ, ಚಿಕ್ಕ ಸ್ವಾಮಿಗಳಿಗೆ ಗೋವಿಂದ ರಕ್ಷಣೆ ಬಂದು ಹೊರಟಿದ್ದಾರೆ. ಅದರಿಂದಾಗಿನೇ ಅವರು ಕರೆದ್ರೆ ದೇವರು ಬರ್ತಾರೆ ಅಂತ. ಯಾವಾಗ ಗೋವನ್ನು ಹೊಡೆಯೋಗ್ತೋ ತಕ್ಷಣ ಯಾವಾಗ ಭಗವಂತ ಮೇಲೆ ಪ್ರಕಟರಾಗಿಬಿಟ್ಟೋ ಆ ರೀತಿಯಲ್ಲಿ ವಿಶ್ವಪ್ರಸನ್ನ ತೀರ್ಥರ ದೊಡ್ಡ ಸಾಧನೆ ಇದ್ದರೆ ಗೋಗಳ ವಿಶಿಷ್ಟವಾದ ಆ ಒಂದು ಗೋವನ್ನು ಭಗವಂತ ಬಂದ ಅಂದರೆ ಸಾವಿರಾರು ಗೋವುಗಳನ್ನು ಮಾಡ್ತಾರೆ. ಒಂದು ಒಳ್ಳೆ ಸಂದೇಶ ಕೊಡ್ತಾರೆ ನಿರ್ದೇಶಕರಿಗೆ. ಗೋವಿನಲ್ಲಿ ಬ್ರಹ್ಮದೇವರಿದ್ದಾರೆ ಅಂತ, ಗೋವಿನಲ್ಲಿ ಬ್ರಹ್ಮದೇವರಿದ್ದಾರೆ ಸನ್ನಿಧಾನ. ಅದಕ್ಕೆ ಪರಮಾತ್ಮ ಗೋಪಾಲಕರಾಗಿ ಅಂದರೆ ಶಾಸ್ತ್ರ ಅಂದರೆ ವಾಯುದೇವರು, ವಾಯುದೇವರು ಪ್ರಾವಿ ಬ್ರಹ್ಮದೇವರು. ಆದ್ದರಿಂದ ಗೋವನ್ನು ಸಂರಕ್ಷಣೆ ಮಾಡೋದು ಒಂದೇ, ಶಾಸ್ತ್ರ ಸಂರಕ್ಷಣೆ ಮಾಡೋದು ಒಂದೇ. ಅದಕ್ಕಾಗಿ ನಮ್ಮ ಭವಿಧಿ ಎರಡನ್ನು ಸೇರಿಸಿ ಅನಾಥನ ಗೋಕುಲ ಉಲ್ಲಾಸ ಅಂತ ಹೇಳಿದ್ದು. ಇವತ್ತು ನಮಗೆ ಆ ಭಾಗ ಮರ್ತೋಗ್ಬಿಟ್ಟಿದೆ. ಇವತ್ತು ನಾವು ಬರೀ ಶಾಸ್ತ್ರ ಓದಿದರೆ ಸಾಲದು, ಇದನ್ನು ಸೇರಿಸೋದು. ಅದಕ್ಕೆ ಶ್ರೀಪಾದಗಳವರ ಕಾರ್ಯಕ್ರಮ ಹೇಗಿದೆ ಅಂತ ಕೇಳಿದರೆ, ಎರಡು ಹಿರಿಯ ಶ್ರೀಪಾದಗಳು, ಕಿರಿಯ ಶ್ರೀಪಾದಗಳು ಸಮಗ್ರ ಚಿತ್ತಗಳು. ನಾವು ಬರೀ ಕೃಷ್ಣನ ಪೂಜೆ ಮಾಡ್ತಾ ಇಲ್ಲ. ಅವರು ಕೃಷ್ಣನಿಗೆ ಪ್ರಿಯವಾದ ಶಾಸ್ತ್ರ, ಕೃಷ್ಣನಿಗೆ ಪ್ರಿಯವಾದ ಗೋವುಗಳನ್ನು ಸಂರಕ್ಷಣೆ ಮಾಡೋ ಮೂಲಕವಾಗಿ ನಿಜವಾದ ಕೃಷ್ಣನ ಪೂಜೆ ಅಂದರೆ ಕೃಷ್ಣನಿಗೆ ಪಂಚಾಮೃತ ಮಾಡಿದ್ರಲ್ಲ, ಪಂಚಾಮೃತ ಬೇಕಾದ ಹಾಲು ಕೂಡ ಗೋವಿನ ಸಂರಕ್ಷಣೆ ಮಾಡಿದರೆ ಮಾತ್ರ ಪಂಚಾಮೃತವಾಗ್ತದೆ ಹೊರತು ಈ ರೀತಿ ಮಾಡಿದರೆ ಪಂಚಾಮೃತ ಆಗೋದಿಲ್ಲ. ಇದು ಅರ್ಥ ಮಾಡಿಕೊಳ್ಳೋದಕ್ಕೆ ವೆಂಕಟೇಶ ಕಲ್ಯಾಣ ಬಹಳ ತಾರಕವಾದ. ಆ ಮೂಲಕ ಜಗತ್ತಿಗೆ ಪ್ರಕಟರಾದ ಭಗವಂತ ನಮಗೆ ದೇವರು ಕಾಣೋದು ಗೋವುಗಳಲ್ಲಿ ಎಂಬ ಸತ್ಯವನ್ನು ವೆಂಕಟೇಶ ಕಲ್ಯಾಣ ತೋರಿಸ್ಕೊಡ್ತಾ ಇದೆ. ಆ ಮೂಲಕ ಭಗವಂತ ದೊಡ್ಡವನ್ನು ತೋರಿಸಿದ. ಆಮೇಲೆ ಬಂದ ಚೋಳರಾಜ ಬಂದ ಅಂತ ಕಷ್ಟ ಭಗವಂತ ಪಿಶಾಚೋಭವದು ಬುದ್ಧಿ ಇದೆ. ನೀನು ಪಿಶಾಚಿ ಆಗುತ್ತೆ. ನಾನೇನು ಮಾಡಿದ್ದೇನೆ ಅಂತ ಕೇಳಿದ. ನಾನೇನು ಮಾಡಿ ದೂತ ಮಾಡಿದ್ದಾನೆ ಅಂತ ಕೇಳಿದರೆ ಭಗವಂತ ಹೇಳ್ತಾನೆ, ದೂತನ ತಪ್ಪು ಸ್ವಾಮಿಗೆ ಬರುತ್ತೆ. ಅವನು ಹೊಡೆಯಕ್ಕೆ ಬಂದ ಸತ್ಯ ಹೋದ ಅಂತ ದೂತ ದೇವರ ಪಿಶಾಚಿ ಆಗುತ್ತೆ. ಈಗ ನಮಗೆ ರಾಘವೇಂದ್ರ ಸ್ವಾಮಿ ಅಂತ ಅರ್ಥ ಆಗ್ತದೆ. ಕರಿಷ್ಯೆ ಕಾರವಿಶೇಷ. ನಾವು ಸರಿಯಾಗಿದ್ದರೆ ಸಾಲು, ನಮ್ಮವರು ಸರಿಯಾಗಿ ನಾವು ನೋಡ್ಕೊಳ್ಳೋದ ಹೋದರೆ ನಮ್ಮ ಸಾಧನೆ ಒಂದು ದೊಡ್ಡ ಲೋಪವಾಗ್ತದೆ ಅನ್ನೋದನ್ನು ತೋರಿಸಿಕೊಡ್ತಾರೆ. ಆ ಮೂಲಕವಾಗಿ ಎಚ್ಚರಿಕೆ ಕೊಟ್ಟು ಪಿಶಾಚಿಯಾಗುವ ಹೇಳಿದ ಕಷ್ಟ ಇದುವರೆಗೂ ಕಲಿಯುವ ಮುಗಿಯುವವರೆಗೂ ನೆನಪಿರಬೇಕು. ಒಂದು ಗೋವಿನ ಹೊಡಿತಕ್ಕಂಥ ಬುದ್ಧಿ ಇದ್ದಿದ್ದಕ್ಕೆ ಅವನೇನು ಕೊಲ್ಲಕ್ಕಾಗಲಿಲ್ಲ, ಅಟೆಂಪ್ಟ್ ಮಾಡ ಅವನು ಸತ್ತೋದ. ಇವರು ಕಲಿಯುವ ಪೂರ್ತಿ ಪಿಶಾಚಿಗಳು ಅಂತ ಕೇಳಿದರೆ ಇವ್ರು ಎಷ್ಟು ಜನ ಪಿಶಾಚಿಗಳಾಗ್ತಾರೆ ಲೆಕ್ಕನೇ ಇಲ್ಲ. ಗೋವನ್ನು ಎಷ್ಟು ಜನ ಕೊಲ್ತಾರೆ ಅಂತ ಗೊತ್ತಾಗ್ಬಿಟ್ಟು ಪಿಶಾಚಿಗಳು ಸತ್ ಮೇಲೆ ಆಗೋದು ಬೇಡ. ಈಗ ಧನ ಪಿಶಾಚಿಗಳಾಗಿರ್ತಾರೆ, ಮುಂದೆ ನಿಜವಾದ ಪಿಶಾಚಿಗಳಾಗಿರ್ತಾರೆ. ದೀರ್ಘಕಾಲ ಕಲಿಯುವ ಮುಗಿಯುವವರೆಗೂ ಕೂಡ ಎಷ್ಟು ಮಾರ್ಮಿಕವಾದ ಸಂದೇಶವನ್ನು ಕೊಡ್ತಾರೆ. ಹೀಗೆ ಶ್ರೀನಿವಾಸ ಕಲ್ಯಾಣದ ಪ್ರತಿಯೊಂದು ಭಾಗವೂ ಕೂಡ ಅತ್ಯಂತ ಸಂದೇಶ ಭರಿತವಾದದ್ದು. ಹಾಗೆ ಕೇಳ್ತಾ ಕೇಳ್ತಾ ಹೋದಂತೆ ಮನುಷ್ಯ ಪೂರ್ತಿ ಬದಲಾಗಿರ್ತಾರೆ. ಇದು ವಿಶೇಷ. ಕಲ್ಯಾಣ ಅಂದರೆ ಒಳ್ಳೆಯದಾದರೆ ಕಲ್ಯಾಣ. ಶ್ರೀನಿವಾಸ ಕಲ್ಯಾಣ ಕೇಳ್ತಾ ಹೋಗ್ತಾ ಹೋದಂತೆ ನಮಗೆ ಶಾಸ್ತ್ರ ಹೇಗೆ ಮಾಡಬೇಕು, ಗೋಗಳನ್ನು ಹೇಗೆ ಮಾಡಬೇಕು, ನಮ್ಮ ಅನುಯಾಯಿಗಳು ಯಾವ ರೀತಿ ಭಗವದ್ಭಕ್ತರಾಗಿ ಎಚ್ಚರ ವಹಿಸಬೇಕು,
ತುಂಬ ಪ್ರಮೇಯಗಳನ್ನು ಎತ್ತಿಕೊಡ್ತಕ್ಕಂಥದ್ದು ಶ್ರೀನಿವಾಸ ಕಲ್ಯಾಣ. ಶ್ರೀಪಾದಕ್ಕೆ ಒಳ್ಳೆ ರೀತಿ ಹೇಳ್ತಾರೆ. ಪದ್ಮಾವತಿ ಶ್ರೀನಿವಾಸನಿಗೆ ಕಲ್ಯಾಣ. ಪದ್ಮಾವತಿ ಆಕಾಶರಾಜನ ಮಗಳು, ಶ್ರೀನಿವಾಸ ನಾರಾಯಣ. ಆಕಾಶರಾಜ ಪದ್ಮಾವತಿ. ಆಕಾಶದಿಂದ ಹುಟ್ಟೋದು ಯಾವುದು? ಶಬ್ದ. ಆಕಾಶದಿಂದ ಹುಟ್ಟೋದು ಶಬ್ದ. ಆ ಶಬ್ದ ಅಂತ ಹೇಳಿದ್ರೆ ಅದನ್ನು ಯಾರಿಗೆ ಅರ್ಪಿಸಬೇಕು ಅಂತ ಕೇಳಿದ್ರೆ ಶ್ರೀನಿವಾಸನಿಗೆ. ಅಂದರೆ ಸರ್ವಶಬ್ದ ಪ್ರತಿಪಾದ್ಯ ನಾರಾಯಣ ಅಂತ ತಿಳ್ಕೊಳ್ಳೋದೇ ಶ್ರೀನಿವಾಸ ಕಲ್ಯಾಣ. ಶ್ರೀಪಾದಗಳವರು ಬಳಿ ಅದ್ಭುತವಾಗಿ ಹೇಳಿಬಿಟ್ಟಿದ್ದಾರೆ. ಒಂದೇ ಒಂದು ಶ್ಲೋಕದೊಳಗೆ ಇಡೀ ಬ್ರಹ್ಮಸೂತ್ರದ ಅರ್ಥವನ್ನು ಹೇಳ್ತಾ ಆಚಾರ್ಯರ ಅಣುಭಾಷ್ಯ ಒಂದೇ ಅಣುಭಾಷ್ಯ ಅಂತ ಅವರು ಬರೆದ ಪ್ರತಿಯೊಂದು ಶ್ಲೋಕರು ಅಣುಭಾಷ್ಯ ಅನ್ನೋದನ್ನ ಶ್ರೀಪಾದಗಳವರು ಬಹಳ ಸುಂದರವಾಗಿ ತಿಳಿಸಿಕೊಟ್ಟಿರೋದ್ರಿಂದ ಶ್ರೀನಿವಾಸ ಕಲ್ಯಾಣ ಶಬ್ದಕ್ಕೆ ದೇವರ ಅದೇ ಶ್ರೀನಿವಾಸ ಸುಧಾಮಣೆ ಶ್ರೀನಿವಾಸ ಕಲ್ಯಾಣ, ಸುಲಭಾದ ಶ್ರೀನಿವಾಸ ಕಲ್ಯಾಣ. ಪರಮಪೂಜ್ಯ ಶ್ರೀಪಾದಗಳಲ್ಲಿ ಭಗವಂತನ ಸನ್ನಿಧಾನ, ಅದಕ್ಕೆ ಮಾಡಿದ ಆರಾಧನೆ ಶ್ರೀನಿವಾಸ ಕಲ್ಯಾಣ. ಈ ಶ್ರೀನಿವಾಸ ಕಲ್ಯಾಣದ ವ್ಯಾಪ್ತ ರೂಪದ ಚಿಂತನೆ ಮಾಡಿದರೆ ಅದು ಶ್ರೀನಿವಾಸ ಕಲ್ಯಾಣವಾಗ್ತದೆ ಹೊರತು ಭೌತಿಕ ರೂಪದ ಚಿಂತನೆಯಲ್ಲ. ಅಂತ ಪದ್ಮಾವತಿ ಆಕಾಶದಿಂದ ಶಬ್ದ, ಶಬ್ದದಲ್ಲೇನಿವೆ ಪದ್ಮಾವತಿ ಒಬ್ಬರ ಪ್ರಮೇಯ ಪದ್ಮಗಳ ರಾಶಿ ತುಂಬೋಗಿದ್ದೇವೆ. ಅದನ್ನೆಲ್ಲ ದೇವಿಗೆ ಹಾಕಿಬಿಟ್ರೆ ಆದರೆ ಪದ್ಮ ಹಾಕಿದರೆ ಪದ್ಮಾವತಿನೇ ಭಗವಂತನಿಗೆ ಅರ್ಪಣೆ ಮಾಡಿಬಿಟ್ರು. ಶ್ರೀನಿವಾಸ ಕಲ್ಯಾಣವಾಗಿದೆ. ಅಂತ ಶ್ರೀನಿವಾಸ ಕಲ್ಯಾಣದ ಚಿಂತನೆ ನಮ್ಮನ್ನು ಹೃದಯವನ್ನು ಅಲಿಸ್ತಕ್ಕಂಥ ಚಿಂತನೆಯಾಗಿದೆ. ಆದರೆ ಆಕಾಶ ರಾಜ ಒಳ್ಳೆ ಸಾರ್ಥಕವಾದ ಆಕಾಶ ರಾಜ. ಲೇಪ ಇಲ್ಲ ಆಕಾಶಕ್ಕೆ. ಜೀವ ಅಭಿಮಾನ ಬಿಟ್ಟು ಬದುಕಿದಾಗ ಆಕಾಶ ರಾಜನಂತೆ ಸ್ವಾಮಿಗಳ ಆಕಾಶ ರಾಜರೇ. ಯತಿಗಳಾಗಿ ಆಕಾಶ ರಾಜರು, ಪರಮಹಂಸರಾಗಿ ಆಕಾಶ ರಾಜರು, ಪೀಠಾಧಿಪತಿಗಳೇ ಆಕಾಶ ರಾಜರು ಮತ್ತು ವಿಶೇಷ ಪ್ರವಚನ ಮಾಡತಕ್ಕಂಥ ರೀತಿಯಲ್ಲಿ ಆಕಾಶ ರಾಜರು. ಇವತ್ತು ಇಡೀ ಸಮಾಜದೊಳಗೆ ಬಹುಶಃ ಎಷ್ಟು ಜವಾಬ್ದಾರಿ ಹೊಂದಿದ್ದವರು ಶುಕ್ಲಪುತ್ರ ನೋಡ್ಬಿಟ್ರೆ ನಿರ್ಲಿಪ್ತರ ಕೂಡ ಕಾಣಿಸ್ತದೆ. ನಮಗೆ ಟೆನ್ಷನ್ ಇರೋದಿಲ್ಲ. ಬಹಳ ಆಶ್ಚರ್ಯಕ್ಕೆ ನಿಜವಾದ ಆಕಾಶ ಇವತ್ತು ನೋಡಬೇಕು ಅಂದರೆ ಬೇರೆ ನೋಡ್ಬಿಟ್ರೆ ಸಾಕು. ಆಕಾಶಗಳಲ್ಲಿ ಹೇಗಿದ್ದಾರೆ ಅದಕ್ಕೆ ಅವ್ರ ಮಾತಿನ ಪ್ರಮೇಯ ತತ್ವಗಳು ಬರ್ತಾನೇ ಇರ್ತಾರೆ. ಬಾಯಿ ಬಿಟ್ಟು ಪ್ರಮೇಯ ತತ್ವಗಳೇ ಅವ್ರು ಬಹುಶಃ ನಾನು ಗಮನಿಸಿರ್ಬೇಕು. ನಾನು 5 ವರ್ಷ ಉಪನ್ಯಾಸ ಮಾಡಿ 2 ವರ್ಷ ಉಪನ್ಯಾಸ ಒಂದು ಹೊಸ ವಿಷಯ ಇದೆ. ನಾನು ಜನ್ಮದಲ್ಲಿ ಒಂದು ಉಪನ್ಯಾಸ ಕೇಳಿಲ್ಲ. ಏನಾದರೂ ಹೊತ್ತಿರಲೇಬೇಕು. ಅದೇ ಪ್ರಮೇಯ ತತ್ವ ಅಂತ. ಅದು ಯಾತಕ್ಕೆ ಕೇಳಿದ್ರೆ ಆ ರೀತಿ ಭಗವಂತನ ಬಗ್ಗೆ ಅವರಿರ್ತಕ್ಕಂಥ ಬದ್ಧತೆ ಇದೆಯಲ್ಲ ಅದೇ ದೊಡ್ಡದಾಗಿದೆ. ಆ ರೀತಿ ಧರಣಿ ದೇವಿಯ ಗಂಡ ಭೂಮಿ ಮೇಲೆ ಆಕಾಶ ಸಂಪರ್ಕ ಇಲ್ಲ. ಇದು ಭಾಳ ವಿಶೇಷ. ಧರಣಿ ಜೊತೆಗಿದ್ರೂ ಸಂಪರ್ಕ ಇಲ್ಲ. ಇದು ಸ್ವಾಮಿಗಳ ಜೀವನದಲ್ಲಿ ಕಾಣ್ತಾ ಇದ್ದೇವೆ. ಅಂತಹ ಪೂರ್ವವಾದಂತಹ ಈ ಸನ್ನಿವೇಶದಲ್ಲಿ ಶ್ರೀನಿವಾಸ ಕಲ್ಯಾಣದ ನಿಜವಾದ ಅರ್ಥವನ್ನು ತಿಳಿದು ಶಾಸ್ತ್ರಾಧ್ಯಯನ ಪರಾಯಣರಾಗಬೇಕು. ಯಥಾಮತಿ ಶಾಸ್ತ್ರ ಪ್ರವಚನಾದಿಗಳಲ್ಲಿ ತೊಡಗಬೇಕು. ಅದಕ್ಕಿಂತ ದೊಡ್ಡ ಶ್ರೀನಿವಾಸ ಕಲ್ಯಾಣ ಅಂತ ತಿಳ್ಕೊಳ್ಳೋದೇ ನಮ್ಮ ದೊಡ್ಡ ಯೋಗ. ಆದರೆ ಮಾಡೋದು ನಮ್ಮ ಕೈಗೆ ಸಾಧ್ಯ ಇಲ್ಲ. ಪರಪೂಜೆ ವಿದ್ಯಾಧೀಶ ತೀರ್ಥ ಶ್ರೀಪಾದಗಳವರಿಗೆ ಉತ್ತರ ನಡೆಸ್ತದೆ. ಒಂದು ದಿವಸ ಬೆಳಿಗ್ಗೆ ಒಂದು ಸ್ಟೇಟು, ಮಧ್ಯಾಹ್ನ ಸ್ಟೇಟು, ಸಾಯಂಕಾಲ ಸ್ಟೇಟ್ ಇರೋ ಬೇಜಾರು ಸ್ವಾಮಿಗಳನ್ನು ಇಡೀ ಒಂದು ದಿವಸ ಪರಿವಾರದಲ್ಲಿ ಕೂಡಿ ಹಾಕಿದ್ದಾರೆ ಅಂತ ಕೇಳಿದರೆ ವಿದ್ಯಾಧೀಶ ಅಥವಾ ವಿಚಿತ್ರವಾದ ಹೇಳಿದರು ಅಂತ ವಿಚಿತ್ರವಾದ ಅವರಲ್ಲಿ ಪ್ರೀತಿ ಸ್ವಾಮಿಗಳ ಬಗ್ಗೆ ಇದೆ, ಭಕ್ತಿ ಇದೆ. ಅವರು ವಿಷಯ ಅನುಗ್ರಹ ಮಾಡಿದ್ದಾರೆ. ನಿಜವಾಗಿ ನೋಡೋದು ನಾವೇ ಭಾರಿ ಸಂಜೆ ಹೋಗ್ತೇನೆ. ಪವಿತ್ರವಾದ ಈ ಸನ್ನಿವೇಶ ನಮ್ಮ ಜೀವನವನ್ನು ಉದ್ಧಾರ ಮಾಡ್ತಕ್ಕಂಥ ಸನ್ನಿವೇಶ ನಾವಿದ್ದೇವೆ. ಇಂಥ ಶ್ರೀನಿವಾಸ ಕಲ್ಯಾಣ ನೋಡೋದಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಕೈಗೆ. ಇದು ವಿಶೇಷವಾಗಿ ಭಗವಂತ ರೀತಿ ಕನಸಲಿ ಅವರು ಉದ್ಧಾರ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ 2 ಮಾತನ್ನು ಕೃಷ್ಣಾರ್ಪಣ ಯದವೋಚ ಮಹಾಂತೇನ ದೀಯತಾಂ ಕಮಲ ಏವಂ ಅಧ್ಯಾತ್ಮ ಪರಿಚಕ್ಷತೆ ಎಂಬ ಆಚಾರ್ಯರ ಸೂತ್ರಕ್ಕೆ ಅನುಗುಣವಾಗಿ ಶ್ರೀನಿವಾಸ ಕಲ್ಯಾಣವು ಕೂಡ ಹೇಗೆ ಅಧ್ಯಾತ್ಮಪರವಾಗಿ ತೆರೆದುಕೊಳ್ಳುತ್ತೆ ಎಂಬುದನ್ನು ತೋರಿಸಿಕೊಟ್ಟಿರ್ತಕ್ಕಂಥ ಪ್ರಬಂಧನಾಚಾರ್ಯರಿಗೆ ಕೃತಜ್ಞತೆಗಳು. ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿರತಕ್ಕಂಥ ಎಂ ವಿ ಪುರಾಣಿಕರು ಹಾಗೂ ಪ್ರದೀಪ್ ಗಲ್ಕೂರು ಹಾಗೂ ನಾಗರಾಜ ನೀವು ಬಂದು ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಬಲರಾಮರು ಚುಟುಕಾಗಿ ಧನ್ಯವಾದವನ್ನು ಅರ್ಪಿಸಿ ಸ್ವೀಕಾರ ಪರಮ ಪೂಜ್ಯ ಶ್ರೀಪಾದರು ವಿಶ್ವೇಶ್ವರ ಶ್ರೀಪಾದರು ಇವತ್ತು ನಮ್ಮೆಲ್ಲರನ್ನು ಅನುಗ್ರಹಿಸಿದಾಗ ಸ್ವಾಮಿಯವರು ಪ್ರಾರ್ಥನೆ ಮಾಡಿದಾಗ ತುಲಾಭಾಗಕ್ಕೆ ನಮ್ಮ ಸಮ್ಮತಿಯನ್ನು ನೀಡಿ ಈಗ ಒಂದು ಒಳ್ಳೆಯ ಸಂದರ್ಭವನ್ನು ನಮಗೆಲ್ಲ ಕಲ್ಪಿಸಿಕೊಟ್ಟಿದ್ದಾರೆ. ಪರಮ ಪೂಜ್ಯ ಶ್ರೀಪಾದರಿಗೆ ಮಠದವರಾಗಿ ಎಲ್ಲ ಭಕ್ತರವರಾಗಿ ಪ್ರಣಾಮ ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅಂತೆಯೇ ಈ ಕಾರ್ಯಕ್ರಮವನ್ನು ತಂದೆಗಾಣಿಸಿಕೊಡಲಿಕ್ಕೆ ನಮ್ಮೊಳಗಿದ್ದು ಅನುಗ್ರಹ ಮಾಡಿದವರು ಪರಮ ಪೂಜ್ಯ ಶ್ರೀ ವಿಶ್ವಪ್ರಸನ್ನ ಶ್ರೀಪಾದರು ಬೇಜಾರು ಮಠ. ಅಂತೆಯೇ ಪ್ರಜಾಗ್ರಾಮದ ಶ್ರೀ ಶ್ರೀ ವಿದ್ಯಾತ್ಮತೀರ್ಥ ಶ್ರೀಪಾದರು ಕೂಡ ಇಲ್ಲಿ ಬಂದು ನಮ್ಮನ್ನು ಹಚ್ಚಿದ್ದಾರೆ.
ಈ ಕಾರ್ಯಕ್ರಮದಲ್ಲಿ